ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶೋಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಡೆಲಿಷಿಯಸ್ ಫುಡ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಗಾಯ್ಸ್, ಚಿಕನ್ ತವಾ ಫ್ರೈ. ಇದು ಒಂದು ಸ್ಟಾರ್ಟರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಈ ಒಂದು ಸ್ಟಾರ್ಟರ್ನ ಟ್ರೈ ಮಾಡಿ. ಏನಿಲ್ಲ, ಇಲ್ಲಿ ನಾನು ಒಂದು 200 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಧನಿಯಾ ಪೌಡರು. ಅದಾದಮೇಲೆ ಇಲ್ಲಿ ನಾನು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಕಲರಿಗೋಸ್ಕರ ಅಷ್ಟೇ, ರೆಡ್ಡಿಶ್ ಬರಲಿ ಅನ್ನೋದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಅಂತೂ ಮರಿದಂಗೆ ಹಾಕ್ಕೊಳ್ಳಿ ಗಾಯ್ಸ್, ಯಾಕಂದರೆ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಂಡ್ಬಿಟ್ಟು ಒಂದು 1 ಅವರ್ ನಾನು ಫ್ರಿಜ್ಜಲ್ಲಿ ಇದನ್ನು ಮ್ಯಾರಿನೇಷನ್ ಮಾಡಿಕೊಂಡೆ. ಸೊ ಆಫ್ಟರ್ ಮ್ಯಾರಿನೇಷನ್ ಇಲ್ಲಿ ನಾನು ಒಂದು ತವಾಗೆ ಚೆನ್ನಾಗಿ ಆಯಿಲೆಲ್ಲ ಹಾಕ್ಕೊಂಡ್ಬಿಟ್ಟು ಆಯಿಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು 1 ಬೈ 1 ಎಲ್ಲ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಎಲ್ಲನೂ ಕೂಡ ಹಾಕ್ಕೊಂಡೆ. ಇಲ್ಲಿ ಬೇಯಿಸೋದೊಂದು ಇಂಪಾರ್ಟೆಂಟ್ ಅಷ್ಟೇ, ಚೆನ್ನಾಗಿ ಬೇಯಿಸಬೇಕು. ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಅವಾಗವಾಗ ನೋಡಿಕೊಂಡು ಅದನ್ನು ಮಡ್ಚಾಕೋತಾರೆ. ನಿಜವಾಗ್ಲೂ ನೋಡಿ ಈ ಥರ. ಯಾವ ಥರ ಅಂದರೆ ಇವಾಗ ನಾವು ಚಿಕನ್ ತವಾ ಫ್ರೈ ಹೆಂಗಿರುತ್ತೆ, ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಂದರೆ ರೋಸ್ಟೆಡ್ ಆಗಿ ಇರಬೇಕಲ್ವಾ. ಸೊ ಆ ಥರನೇ ಚೆನ್ನಾಗಿ ನೋಡಿಕೊಂಡು ಬೇಯಿಸ್ತಾ ಇರಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗಾಯ್ಸ್, ಇದನ್ನು ಯಾರು ಟ್ರೈ ಮಾಡಿಲ್ಲ ನಿಜವಾಗ್ಲೂ ಟ್ರೈ ಮಾಡಿ. ಆಮೇಲೆ ಇನ್ನೊಂದು, ನಾವೇನಾದರೂ ಮನೇಲಿ ಕಿಟ್ಟಿ ಪಾರ್ಟಿ ಮಾಡಿದಾಗ ಈ ಥರ ನಾನ್ ವೆಜ್ ಐಟಮ್ಸ್ ಮಾಡ್ತಿರ್ತೀವಲ್ಲ, ಸೊ ಆವಾಗ ಇದು ಒಂದು ಸ್ಟಾರ್ಟರ್ನ ನಾವು ಟ್ರೈ ಮಾಡಿದ್ರೆ ಅದು ಒಂದು ಡೆಲಿಷಿಯಸ್ ಆಗಿರುತ್ತೆ ಮಾತ್ರ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೋಡಿ, ನಾನು ಈ ಥರ ಬೇಯಿಸ್ಕೊತಿದ್ದೀನಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಬೆಂದಿದೆಯಾ ಏನು ಅಂತಲೂ ಕೂಡ ಚೆಕ್ ಮಾಡಿಕೊಂಡೆ. ಹಾಗೆ ಸೌಟಲ್ಲೇ ಸ್ವಲ್ಪ ಹಾಗೆ ಕಟ್ ಮಾಡಿ ನೋಡಿ, ಅದೇ ಕಟ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ. ಚೆನ್ನಾಗಿ ನೀಟಾಗಿ ರೋಸ್ಟಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನಾನೇನಿಲ್ಲ, ಸ್ವಲ್ಪ ಸಾಸ್ ಇತ್ತು, ಟೊಮೆಟೊ ಸಾಸು. ಅದಾದಮೇಲೆ ಸ್ವಲ್ಪ ಮಯೋನೀಸ್ ಕೂಡ ಇತ್ತು, ತಂದೂರಿ ಮಯೋನೀಸ್, ಅದ್ರ ಕೂಡ ತರಿಸಿದ್ದೆ. ಅದ್ರ ಜೊತೆ ತಿಂದರೆ ಸ್ವರ್ಗ ಗಾಯ್ಸ್, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದಕ್ಕೆ ಎಷ್ಟು ಇಷ್ಟಪಟ್ಟು ತಿಂದರು ಅಂದರೆ, ನಾನು ಇನ್ನೊಂದು ಸತಿ ಕೇಳ್ತೀನಿ, ನೀನು ಇದೇ ಥರ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಅಷ್ಟು ಇಷ್ಟಪಟ್ಟರು. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಓಕೆನಾ?